ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋ ಬಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಮತ್ತೆ 10th 11th 12th ಸ್ಟ್ಯಾಂಡರ್ಡ್ ಮತ್ತೆ ಇಂಜಿನಿಯರಿಂಗ್ಗೆ ಯಾರ್ಯಾರು ಜಾಯ್ನ್ ಆಗ್ಬೇಕಂತ ಇದ್ರ ಅಂತ ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ. ಸೊ ತುಂಬಾ ಜನಕ್ಕೆ ಪ್ರೀವಿಯಸ್ ವಿಡಿಯೋ ಇಂದ ಸ್ಕಾಲರ್ಶಿಪ್ ಸಿಕ್ಕೇ ಬಿಟ್ಟಿದೆ. ಮಿಸ್ ಮಾಡ್ಕೊಂಡ್ರೆ ನಿಮ್ ಲಾಸ್, ಅದು ನಾವು ಹೇಳಿದೀವಿ. ಹೋಗ್ಬಿಟ್ಟು ಅಪ್ಲೈ ಮಾಡಿ ಅಂತ. ಬಟ್ ವ್ಯೂಸ್ ಮಾತ್ರ ತುಂಬಾನೇ ಕಮ್ಮಿ ಇದೆ. ಮತ್ತೆ ಯಾಕಂದ್ರೆ ನಿಮ್ಗೆ ಸಿಗಲ್ಲ ಅಂತ ನಿಮಗೆ ಗ್ಯಾರಂಟಿ ಇದೆ, ನನಗೆ ಗೊತ್ತು. ಬಟ್ ತುಂಬಾ ಜನ 3 ಜನ ಅದಕ್ಕೆ ಅಪ್ಲೈ ಮಾಡ್ಬಿಟ್ಟು ಸ್ಕಾಲರ್ಶಿಪ್ ಸಿಕ್ಕಿದೆ. ಲೈವ್ ಪ್ರೂಫ್ ನಾನು ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಕಂಪ್ಲೀಟ್ PDF ನ ಮೆನ್ಷನ್ ಮಾಡ್ತೀನಿ. ಲೈವ್ ಪ್ರೂಫ್ ಫ್ರೆಂಡ್ಸ್. ಅವ್ರೇನಂದ್ರೆ ಎಫರ್ಟ್ಸ್ ಹಾಕ್ಬಿಟ್ಟು ಹೋಗಿ ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಸೊ ಈ ಸ್ಕಾಲರ್ಶಿಪ್ ನಿಮ್ ಮುಂದೆ ಒಂದು ಒಳ್ಳೆ ಸ್ಕಾಲರ್ಶಿಪ್ ತರ್ತಾ ಇದೀವಿ. PM ಇಂದಾನೆ ಬಂದಿರೋ ಸ್ಕಾಲರ್ಶಿಪ್ ಇದು. PM ವಿದ್ಯಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ ಇದು. ಈ ಸ್ಕಾಲರ್ಶಿಪ್ ನ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಅಪ್ಕಮಿಂಗ್ ಸ್ಕಾಲರ್ಶಿಪ್ ಯಾವ್ದು ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರೂ ಆಸಕ್ತಿ ಇದ್ರೆ ಇನ್ ಮುಂದೆ ಆದ್ರೂ ಹೋಗ್ಬಿಟ್ಟು ಈಗಲೇ ಹೋಗಿ ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ ಗಳಿಗೆ. SBI ನಾವು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದೀವಿ, ಅದರಲ್ಲಿ ಆಶಾ ಫೌಂಡೇಶನ್ ಥ್ರೂ 3 ಜನಕ್ಕೆ ಆಗ್ಲೇನೆ ಸ್ಕಾಲರ್ಶಿಪ್ ಆಗಿದೆ. ಸೊ ಪ್ಲೀಸ್ ಅದಕ್ಕೋಸ್ಕರನೇ ನಿಮ್ಗೆ ಕೇಳ್ತಾ ಇರೋದು. ಪ್ರೂಫ್ಸ್ ಇಲ್ಲೇ ಬರ್ತಾನೆ ಇರುತ್ತೆ ನೋಡಿ. ನಿಮ್ಗೆ ನಂಬಕ್ಕಾಗಿಲ್ಲ ಅಂದ್ರೆ 3 ಮೆಂಬರ್ಸ್ ಫ್ರೆಂಡ್ಸ್ ನಮ್ಗೆ ಖುದ್ದಾಗಿ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ದಾರೆ, ಅವರಿಗೆ ಸ್ಕಾಲರ್ಶಿಪ್ ಆಗ್ಲೇ ಆಗಿದೆ ಅಂತ. ಸೊ ಫಸ್ಟ್ ನೇಮ್ ಬಂದು ಕುಮಾರ್ ಅಂತ, ಸೆಕೆಂಡ್ PUC ಓದ್ತಾ ಇದ್ದಾರೆ. ಸೆಕೆಂಡ್ ಬಂದು ರಮ್ಯಾ ಅಂತ, ಅವರು ಅಷ್ಟೇ ಸೆಕೆಂಡ್ PUC ಓದ್ತಾ ಇದ್ದಾರೆ. ಫೈನಲಿ ಇನ್ನೊಬ್ರು ವಿಜಯ್, ಅವ್ರು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಸೊ ಪ್ಲೀಸ್ ನೋಡಿ, ಇಷ್ಟು ಪ್ರೂಫ್ ನಿಮ್ ಮುಂದೆ ತರ್ತಾ ಇದ್ದೀವಿ. ಮಿಸ್ ಮಾಡದೆ ಈ ಸ್ಕಾಲರ್ಶಿಪ್ ನ ಮಿಸ್ ಮಾಡದೆ ಅಪ್ಲೈ ಮಾಡಿ. ಸೊ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರಿಪ್ಷನ್ ಮೆಂಬರ್ಸ್ ಆಗಿರ್ತಾರೆ. ಮತ್ತೆ ನಾವು ಎಷ್ಟು ಸರಿ ಹೇಳಿದ್ವಿ, 159 ರುಪೀಸ್ಗೆ ಬಿಟ್ಟಿದೀವಿ. ಸೊ ನೀವು ಹೋಗ್ಬಿಟ್ಟು ಈಗಲೇ ಮೆಂಬರ್ಶಿಪ್ ಜಾಯ್ನ್ ಆಗಿ, ನಾವೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಿಗೋಣ. ಮತ್ತೆ ಒಂದು ಕಮ್ಯುನಿಟಿ ತರ ಬಿಲ್ಡ್ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಸ್ಕೀಮ್ಸ್ ಮತ್ತೆ ಕೆಲಸ ಸಿಗೋ ತರ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಕಳಿಸಿರೋ ಲಿಂಕ್ ಏನಾದರೂ ನೀವು ಓಪನ್ ಮಾಡಿದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಿದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ವೆಲ್ಕಮ್ ಟು PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಫಾರ್ ಅಪ್ಲೈಯಿಂಗ್ ಎಜುಕೇಶನ್ ಲೋನ್ ಅಂತ ಇದೆ. ಸೊ ಇದು ಬಂದು ಗೌರ್ಮೆಂಟ್ ಇಂದನೇ, ಕ್ರಾಸ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. 3 ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ಎಜುಕೇಶನ್ ಲೋನ್ ಅಂತ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು. ಅಪ್ಲೈ ಫಾರ್ ಎಜುಕೇಶನ್ ಲೋನ್ ಅಂತ ಇದೆ, ಮತ್ತೆ ಬ್ಯಾಂಕ್ ಲಾಗಿನ್ ಅಂತ ಇದೆ. ಮಿನಿಸ್ಟ್ರಿ ಆಫ್ ಲಾಗಿನ್ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಕೆಳಗಡೆ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಒಂದು ಸಿಂಗಲ್ ಫಾರ್ಮ್ ನ ಫಿಲ್ಅಪ್ ಮಾಡಬೇಕು, ಅಪ್ಲಿಕೇಶನ್ ಆಫ್ ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ರೆ ಅಮೌಂಟ್ ಬಂದ್ಬಿಡುತ್ತೆ. ಸೊ ಹಂಗೆ ಕೆಳಗಡೆ ಬನ್ನಿ, ನೋಡಿ ಏನೇನು ಸ್ಕೀಮ್ ಇದೆ. ಕಂಪ್ಲೀಟ್ ಆಗಿ ಏನಾದರೂ ಡೌಟ್ಸ್ ಇದ್ರೆ ಅದರಲ್ಲಿ ದುಡ್ಡು ಹೆಂಗ್ ಬರುತ್ತೆ, ನಿಮ್ ಏನೇನು ಎಜುಕೇಶನ್ ಇರಬೇಕು ಕಂಪ್ಲೀಟ್ ಆಗಿ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರತಿಯೊಂದು, ಯಾವ್ದೇ ಲೋನ್ ಆಗ್ಲಿ ಜಾಬ್ ಆಗ್ಲಿ ಏನೇ ಆಗಿರ್ಲಿ, ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೋಡ್ಬೇಕಿರೋದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಯಾವ್ದಾದ್ರು ಒಂದು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಗೆ ಅದು ಸಿಗಲ್ಲ. ಸೊ ಪ್ಲೀಸ್ ಕ್ಲೀನ್ ಆಗಿ ಎಲ್ಲ ನೋಡ್ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಕಂಪ್ಲೀಟ್ ಆಗಿ ಗೋತ್ರು ಮಾಡ್ಲೇಬೇಕಿದ್ರಲ್ಲಿ. ಕಂಪ್ಲೀಟ್ ಡೀಟೇಲ್ 1 ಇಂದ 100 ತನಕ ಏನೇ ಡೌಟ್ಸ್ ಇದ್ರೆ ಎಲ್ಲ ಇದೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಮಾತ್ರ ಕಮೆಂಟ್ ಮಾಡಿ. ತುಂಬಾನೇ ಡೀಪ್ ಆಗಿ ಕೊಟ್ಟಿದ್ದಾರೆ ಏನೇನ್ ಇರಬೇಕು ಅಂತ. ಸೊ ಇಲ್ಲಿ ಮಿನಿಮಮ್ ಆದ್ರೂ ನಿಮ್ದು 10+12 ಅಂದ್ರೆ 12th ಸ್ಟ್ಯಾಂಡರ್ಡ್ ಮುಗ್ದಿರ್ಲೇಬೇಕು. ಇಲ್ಲಿ ಆನ್ ಗೋಯಿಂಗ್ ಆಗಿದ್ರು ಹಾಕಬಹುದು. ಬಟ್ 12th ಸ್ಟ್ಯಾಂಡರ್ಡ್ ಮುಗ್ದಿದ್ರೆ ಅಪ್ ಟು ಇಲ್ಲಿ ನೋಡಿ, ಇಲ್ಲಿ ಅಪ್ ಟು 7 lakhs ವರೆಗೂ ನಿಮಗೆ ಪೇ ಮಾಡ್ತಾ ಇದ್ದಾರೆ ಕರ್ನಾಟಕ ಗವರ್ನಮೆಂಟ್. ಅಂಡರ್ ದಿಸ್ ಸ್ಕೀಮ್ 7.5 lakhs ವಿತ್ 75% ಕ್ರೆಡಿಟ್ ಗ್ಯಾರಂಟಿಡ್. ಅಂದ್ರೆ 7.5 lakhs 75% ಅಂತ ಅನ್ಕೊಂಡ್ರು 5.5 ಲಕ್ಷ ನಿಮಗೆ ಪೇಯಬಲ್ ಅಮೌಂಟ್ ಅಂತಾನೆ ಹೇಳ್ಬಹುದು. ಸೊ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಇಲ್ಲಿ ಲಾಗಿನ್ ಅಂತ ಇದೆ. ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಈ ಪೇಜಿಗೆ ಕರ್ಕೊಂಡ್ ಬರುತ್ತೆ. ಲಾಗಿನ್ ಈಸ್ ವೆರಿ ಈಸಿ. ಒಂದು ಆಧಾರ್ ಕಾರ್ಡ್ ಹಾಕ್ಬಿಟ್ಟು ನಂಬರ್ ಹಾಕಿ ಅದಕ್ಕೊಂದು OTP ಬರುತ್ತೆ. ಈ ಸ್ಕೀಮಿಗೆ ಕರ್ಕೊಂಡ್ ಬಂದ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ಅಪ್ಲೈ ಫಾರ್ ಎಜುಕೇಶನ್ ಲೋನ್ ಅಂತ ನೀವು ಲೆಫ್ಟ್ ಅಲ್ಲಿ ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಒತ್ತಿದ್ರೆ ಟೈಟಲ್ ಬಂದ್ಬಿಟ್ಟು ಸ್ಟೂಡೆಂಟ್ ಮಿಸ್ಟರ್. ಸೊ ಮಿಸ್ಟರ್ ಇಲ್ಲಿ ವರುಣ್ C. ಸೊ ಚನ್ನಕೇಶವ ವಿ ಬಂದು ನಮ್ಮ ಅಪ್ಪನ ಹೆಸರು. ಮತ್ತೆ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 24 ಸೆಪ್ಟೆಂಬರ್ 2000. ಕ್ಯಾಟಗರಿ ಏನಿದೆ ನಿಮ್ದು, OBC ನ, SC ST ಜನರಲ್. ಸ್ಕಾಲರ್ಶಿಪ್ಸ್ ಅಲ್ಲಿ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಕಾಲೇಜಲ್ಲಿ ರೋಲ್ ನಂಬರ್ ಏನಿರುತ್ತೆ ಅದು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅದರಲ್ಲಿ ಏನೇನು ನಂಬರ್ ಇರುತ್ತೆ, RD ಅಂತ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಆಕ್ಯುಪೇಷನ್, ಪೇರೆಂಟ್ಸ್ ಆಕ್ಯುಪೇಷನ್ ಎಷ್ಟು, ಅವ್ರದ್ದು ಇನ್ಕಮ್ ಎಷ್ಟು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಜೆಂಡರ್ ಏನಂತ ಕೇಳ್ತಿದ್ದಾರೆ, ಮೇಲ್, ರಿಲಿಜನ್ ಕೇಳ್ತಿದ್ದಾರೆ, ಹಿಂದೂ, ಮ್ಯಾರಿಟಲ್ ಸ್ಟೇಟಸ್, ಸಿಂಗಲ್, ಆಕ್ಯುಪೇಷನ್, ಸ್ಟೂಡೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಅಡ್ರೆಸ್ ಹೆಂಗ್ ಕೇಳ್ತಿದ್ದಾರೆ ಅಂದ್ರೆ ಆಟೋಮೆಟಿಕ್ಲಿ ತಗೊಂಡ್ಬಿಡುತ್ತೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ. ಸೊ ಆಧಾರ್ ಕಾರ್ಡ್ ಡೀಟೇಲ್ಸ್ ನಿಮ್ಮ ಫೋನ್ ನಂಬರ್ಗೆ ಲಿಂಕ್ ಆಗಿರ್ಲೇಬೇಕು. ಹಂಗೆ ಕೆಳಗಡೆ ಬಂದ್ರೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಗೈಸ್, ತುಂಬಾ ಜನಕ್ಕೆ ನಮಗೆ ಸಿಗಲ್ಲ ಇದು, ನಾವೇನಕ್ಕೆ ಅಪ್ಲೈ ಮಾಡೋಣ, ಗೌರ್ಮೆಂಟ್ ಸ್ಕೀಮ್ ಸಿಗಲ್ಲ ಅಂತ ಅನ್ಕೊಂತಿರ್ತೀರಾ. ಬಟ್ ಹಂಗ ಅಲ್ವೇ ಅಲ್ಲ. ನನಗೂ ಶರಣ್ಗೂ BCM ಲೋನ್ ಸಿಕ್ಕಿತ್ತು, ನಮ್ಮಿಬ್ರಿಗೂ 5 ಅಂದ್ರೆ 10 lakhs ಸಿಕ್ಕಿದೆ.
ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ವಿತ್ ಡಾಕ್ಯುಮೆಂಟ್ ನಾನು ಸಬ್ಮಿಟ್ ಮಾಡಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಕೆಳಗಡೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನೋ ಇದೆಯಾ ಇಲ್ಲ, ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಎಷ್ಟಿದ್ರು ಮಿನಿಮಮ್ 2 to 3 lakhs ಇದ್ರೂ ತಗೋಬಹುದು ಆರಾಮಾಗಿ ಹಾಕಿ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ಗೆ ಒಂದು ವೆರಿಫಿಕೇಶನ್ ಮಾಡ್ಬೇಕಾದ್ರೆ OTP ಬರುತ್ತೆ, OTP ಕೊಡಿ. ವೆರಿ ವೆರಿ ಸಿಂಪಲ್. ಕೆಳಗಡೆ ಬನ್ನಿ, ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಬ್ರಾಂಚ್, IFSC, ಬ್ಯಾಂಕ್ ನೇಮ್ ತುಂಬಾ ಡೀಟೇಲ್ ಆಗಿ ಹಾಕ್ಬೇಕು ನೀವು. ಯಾಕೆ ಫಸ್ಟ್ ಆಫ್ ಆಲ್ ಈ ಬ್ಯಾಂಕ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಹಾಕ್ಬೇಕು ನೀವು, ಯಾಕಂದ್ರೆ ನಿಮ್ಗೆ ಏನೇ ಅಮೌಂಟ್ ಇದ್ರೂ ಬ್ಯಾಂಕ್ ಡೀಟೇಲ್ಸ್ಗೆ ಬಂದ್ಬಿಟ್ಟು ಬಿಡೋದು. ಸೊ IFSC ಬ್ರಾಂಚ್, IFSC ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್ ಪ್ರತಿಯೊಂದು ನೀಟಾಗಿ ಹಾಕಿ. ಮತ್ತೆ ನೀವು ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಫೀಸ್ನ ಪೇ ಮಾಡಬೇಕು. ಆ ಫೀಸ್ನ ರೆಸಿಪ್ಟ್ ಬಂದ್ಬಿಟ್ಟು ಇಲ್ಲಿ ಪೇ ಮಾಡಿದ್ರೆ, ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ರೀಎಂಬರ್ಸ್ ಆಗುತ್ತೆ. ಸೊ ನೀಟಾಗಿ ಹಾಕಿ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್ ಮತ್ತೆ ಬ್ಯಾಂಕ್ ನೇಮ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅಕೌಂಟ್ ಟೈಪ್ ಯಾವುದು, ಕರೆಂಟಾ, ಸೇವಿಂಗ್ಸಾ, ನಿಮ್ಮ ಪೇರೆಂಟ್ಸ್ ಹತ್ರ ಕೇಳ್ಕೊಂಡು ಪ್ಲೀಸ್ ಕ್ಲೀನಾಗಿ ಹಾಕಿ, ಎಲ್ಲೂ ಮಿಸ್ಟೇಕ್ ಮಾಡೋಕೆ ಹೋಗ್ಲೇಬೇಡಿ. ಸೊ ಅದಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ, ಎಲ್ಲ ಕ್ಲೀನಾಗಿ ಸೇವ್ ಆಗುತ್ತೆ. ಏನಾದರೂ ರಾಂಗ್ ಇದ್ರೆ ನೋಡಿ ಈ ಥರ ತೋರಿಸುತ್ತೆ, ಮ್ಯಾಂಡೇಟ್ರಿ ಅಂತ ತೋರಿಸುತ್ತೆ. ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಹೋಗ್ಬೇಕು. ಸೊ ಅದಾದ್ಮೇಲೆ ಅಷ್ಟೇ, ಏನೂ ಇಲ್ಲ, ಸಿಂಪಲ್. ಸೊ ಒನ್ ವೀಕ್ ಆದ್ರೂ ನೀವು ವೆಯ್ಟ್ ಮಾಡಲೇಬೇಕು. ಟ್ರ್ಯಾಕ್ ಲೋನ್ ಅಪ್ಲಿಕೇಶನ್, ನಿಮ್ಮ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಇಲ್ಲೇ ಕಾಣಿಸುತ್ತೆ ನಿಮಗೆ. ಸೊ ಸಬ್ಮಿಟ್ ಮಾಡಿ, ನಿಮ್ದು ಏನಾದರೂ ಕ್ರೈಟೀರಿಯಾ ಕಂಪ್ಲೀಟ್ಲಿ ಮ್ಯಾಚ್ ಆದರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ, ಟ್ರ್ಯಾಕ್ ಮಾಡ್ಬೋದು ನೀವು ಬಂದು. ಮತ್ತೆ ಅಪ್ಲೈ ಫಾರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಇದೆ. ಕಂಪ್ಲೀಟ್ಲಿ ನಿಮಗೆ ₹1 ಕೂಡ ನಿಮ್ಮ ಹತ್ರ ಕ್ಯಾಶ್ ಬ್ಯಾಕ್ ನಿಮ್ಮ ಹತ್ರ ಇಸ್ಕೊಳ್ಳೋದೇ ಇಲ್ಲ. ಕಂಪ್ಲೀಟ್ಲಿ ನೀವು ಎಜುಕೇಶನ್ ಮುಗಿಸಿ ಒಂದು ಜಾಬ್ ನ ಅಕ್ವೈರ್ ಮಾಡಿದಾದ್ಮೇಲೆ ನಿಮಗೆ ಆ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಈಗಲೇ ಹೋಗಿ ಅಪ್ಲೈ ಮಾಡಿ. ನಿಮ್ಮ ಅಪ್ಪ ಅಮ್ಮನ ಮೇಲೆ ಬರ್ಡನ್ ಆಗಕ್ಕೆ ಹೋಗ್ಬೇಡಿ. ನೀವೇನೇ ಕಂಪ್ಲೀಟ್ ಆಗಿ ಓದ್ಬೋದು. ನಿಮ್ಮ ಇಂಜಿನಿಯರಿಂಗ್ ಇಲ್ಲ MBA, MBBS ಏನ್ ಬೇಕಿದ್ರು ಮಾಡ್ಬೋದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ತರನೇ ನಮ್ಮನ್ನ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಫೈನಲಿ ಇದ್ರಲ್ಲಿ ಏನು ಅಂದ್ರೆ ಚೆಕ್ ಲೋನ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ID ಜನರೇಟ್ ಆಗುತ್ತೆ. ಅದನ್ನ ಇಲ್ಲಿ ಹೋಗಿ ಹಾಕಿದ ತಕ್ಷಣ ನಿಮ್ಗೆ ಬಂದ್ಬಿಡುತ್ತೆ. ಸೊ ಗಾಬರಿ ಆಗೋದು ಏನೂ ಇಲ್ಲ. ನಿಮ್ಮ ಫೋನ್ ನಂಬರ್ ಆಗಲಿ, ನಿಮ್ಮ ಇಮೇಲ್ ID ಏನೇನು ಕೊಟ್ಟಿರ್ತೀರಾ ಅವರೇ ಕಮ್ ಬ್ಯಾಕ್ ಮಾಡ್ತಾರೆ ನಿಮಗೆ, ಅವರೇ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಸೊ ತಲೆ ಕೆಡಿಸ್ಕೊಳೋದೆಲ್ಲ ಏನೂ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ತರನೇ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರಿ. ಒಂದೇ ಒಂದು ಲೈಕ್, ಒಂದೇ ಒಂದು ಕಮೆಂಟ್ ನಮಗೆ ತುಂಬಾನೇ ಮೋಟಿವೇಶನ್ ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.